ಈಗ ನನ್ನ ಮಗಳು ಮದುವೆ ಮಾಡ್ಕೊಂಡಿದ್ದೇನೋ ಆಗೋಗ್ಬಿಟ್ಟೈತೆ. ಹಾಳಾದವಳು. ನನ್ನ ಮಾತು ಕೇಳ್ತಿದ್ದಂಗೆ ಮದುವೆ ಅಂತೂ ಮಾಡ್ಕೊಂಬಿಟ್ಟವಳೆ. ಈಗ ನನ್ನ ಮಗಳು ಬಾಳನ್ನ ಸಂದಾಕ್ ಮಾಡಬೇಕು ಅಂತಂದರೆ ಇರೋದೊಂದೇ ದಾರಿ. ನನ್ನ ಮಗಳು ಎಲ್ಲದ್ರಾಗೂ ಸಂದಾಗಿರಬೇಕು. ಒಂದೊಳ್ಳೆ ಮನೆ, ಆಮೇಕಿಂದ ಹಂಗೇನಿಯ ಜಮೀನು, ಒಂದೆರಡು ಹೊಸ, ಎಲ್ಲನೂ ಇರಬೇಕು. ಅವನಿಗಂತೂ ಏನೂ ಗೊತ್ತಿಲ್ಲ ಕಟ್ಕೊಂಡಿರೋನಿಗೆ. ಇವಾಗ ಏನಾರ ಮಾಡಿ ಒಂದು ಜಮೀನು ಗಿಮೀನು ಎಲ್ಲ ಕೊಡಿಸ್ಬಿಟ್ರೆ ನನ್ನ ಮಗಳು ಸಂದಕ್ಕೆ ಇರ್ತಾಳಲ್ಲ, ಅಷ್ಟೇ. ನನ್ನ ಮಗಳ ಹೆಸ್ರಿಗೆ ಅಂತ ಹೇಳ್ಬಿಟ್ಟು ಒಂದು 5 ಎಕರೆ ಜಮೀನು ಬರ್ಸ್ಕೊತೀನಿ. ಏನು ನಾನು ಏನು ಈ ಮನೆ ಎಷ್ಟು ಕೆಲಸ ಮಾಡಿಲ್ಲ ನಿನ್ನ ಮನೆಗೆ ಅಂತ ಹೇಳ್ಬಿಟ್ಟು ಒಂದು 5 ಎಕರೆ ಜಮೀನು, ಒಂದು 2 ಹೊಸ, ಆಮೇಗಿಂತ ಒಂದು ಸಣ್ಣಕ್ಕಿರೋ ಮನೆ ಕೊಟ್ಕೊಡ್ಲಿ ಹೇಳು ನನ್ನ ಮಗಳಿಗೆ. ಅಷ್ಟೇ ನೀಯ. ಇನ್ನು ಉಳಿದಿರೋದೇ ನನಗೇನು ಬೇಕಾಗಿಲ್ಲ. ನಾನು ನನ್ನ ಮಗಳು ಸುಖವಾಗಿ ಇದ್ಬಿಡ್ತೀವಿ ಹೆಂಗೋ ನನಗೆ. ನನ್ನ ಗಂಡ ಎಲ್ಲೋದಾ? ಇಲ್ಲೇ ಎಲ್ಲ ಹೊಲ್ತಾಗಿರ್ತಾನೆ ಅಂತ ಬಂದು ಹುಡಿಕೊಂಡು ಎಲ್ಲೂ ಕಾಣ್ತಾನೆ ಇಲ್ವಲ್ಲ. ಲತಿಮಾ, ತಿಮಾ, ಹೇಳ್ ಬಂಗಾರಮ್ಮಕ್ಕ. ಎಲ್ಲಲ್ಲ ನನ್ನ ಗಂಡ ಕಾಣ್ತಿಲ್ವಲ್ಲ? ಅದೇನೋ ಹಸುವಿನ ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಹಸುಗಳಿದ್ವಲ್ಲ ಅಲ್ಗೂ ಹೊಂಟೋಗ್ಬಿಟ್ಟವ್ರೆ. ವಾ, ಹಸುವಿನ ವ್ಯಾಪಾರ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರೆ. ಸರಿ ಸರಿ ಬಿಡು, ಅಲ್ಲಿಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ಬಿಟ್ಟು ಬರ್ತೀನಿ. ನಿಮ್ಮ ಚಿಕ್ಕ ಯಜಮಾನ್ರು ಎಲ್ಲೋದ್ರು? ಅವರು ಆ ಕಡೆ ಎತ್ತಗೋ ಜೊತೆಗೆ ಹೋದ್ರ ಅಂತ ಅನ್ನಿಸ್ತದೆ ನಂಗೇನು ಗೊತ್ತಿಲ್ಲ. ಬೆಳಿಗ್ಗೆಯಿಂದ ಬರ್ಲಿಲ್ಲ, ಹೊಸ ವರ್ಷ ಅಲ್ವೇ ಇವತ್ತು. ಅದಕ್ಕೆ ಫ್ರೆಂಡ್ಸ್ಗಳ ಜೊತೆ ಎಂಟಿ ಜೊತೆ ಎಲ್ಲಾರ ಹೋಗಿರ್ತಾರೆ ಅಂತ ಅನ್ನಿಸ್ತದೆ. ನನಗೂ ನ್ಯಾಯವಾಗಿ ಗೊತ್ತಿಲ್ಲ. ಎಲ್ಲಾರು ಹೊಸ ವರ್ಷ ಸೆಲೆಬ್ರೇಷನ್ ಮಾಡ್ಕೊತಾವ್ರೆ. ಆದ್ರೆ ನನ್ನ ಮಗಳೇನೇನಿಯ ಅಯ್ಯೋ ಅನ್ಕೊಂಡು ಆ ಹಳೆ ಮನೆ ಕುಂತವಳೆ. ಇವ್ರಿಗೆಲ್ಲ ಹೊಸ ವರ್ಷ ಚಿಂತೆ. ಆದ್ರೆ ನನ್ನ ಮಗಳಿಗೆ ಅಯ್ಯೋ, ನನ್ನ ಮಗಳು ಜೀವನ ಕಟ್ಕೊಳಕ್ಕೆ ಒದ್ದಾಡ್ತಾವಳೆ. ಇವರೆಲ್ಲ ಮಜಾ ಮಾಡ್ತಾವ್ರೆ. ನಾನು ಇಷ್ಟಕ್ಕೆ ಏನಿಯ ಸುಮ್ಮನೆ ಬಿಡಕ್ಕಿಲ್ಲ. ನಿಮ್ಮ ಚಿಕ್ಕ ಯಜಮಾನ್ರು ಎಷ್ಟು ಮೋಸ ಮಾಡಿದ್ರು ನನಗೆ ಗೊತ್ತು ಕಣ, ನನಗೆ ಗೊತ್ತು ಹೆಂಗ್ ಮಾಡ್ಬೇಕು, ನಾನು ಹೆಂಗ್ ನನ್ನ ಮಗಳನ್ನ ಉದ್ಧಾರ ಮಾಡ್ಬೇಕು ಅಂತ ಹೇಳಿ ನಿಮ್ಮ ಚಿಕ್ಕ ಯಜಮಾನ್ರಿಗೆ ಹೇಳು. ನಂತಾಗೆಲ್ಲ ನಡೆಯಕ್ಕಿಲ್ಲ ಏನೂ ಅಂತ. ಸರಿ ಬಂಗಾರಮ್ಮರೆ, ಆಯ್ತು. ಹೊಸನ ಮಾರಕ್ ಹೋಗ್ತಾವ್ರ ತಕೊಬಿಟ್ಟು ಬರಕ್ ಹೋಯ್ತಾವ್ರ? ಗೊತ್ತಿಲ್ಲ ಮರೆ, ಏನೋ ಹೇಳ್ತಿದ್ರೆ ಅಷ್ಟೇ. ಹೋಗ್ಬಿಟ್ಟು ಹಸಿನ ವ್ಯಾಪಾರ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಸರಿ ತಗ, ಆಯ್ತು. ಇವ ಅಮ್ಮ ಒಬ್ಳೆ ಇವ್ರ ಮನೆಯ ಕೆಟ್ಟವಳು ಅಂದ್ರೆ ಅಂತದ್ರಾಗೆ ಇವ್ರವ್ರನ್ನೆಲ್ಲ ಒಯ್ಕೋತಾಳೆ. ಪಾಪ ಅಂತ ಹೇಳ್ಬಿಟ್ಟು ಸೊಸೆ ಮಗಳಿಗೆ ಮದುವೆ ಎಲ್ಲ ಮಾಡ್ಬಿಟ್ಟು ಎಲ್ಲ ಮಾಡವಳೆ. ಒಳ್ಳೆ ಹುಡುಗನ ಹುಡ್ಕೊಂಬಿಟ್ಟು ಬಂದು ನಮ್ತ ಕೆಲಸ ಮಾಡ್ತಿರ್ಲಿಲ್ವೇ ಹುಡುಗ? ಎಷ್ಟು ಒಳ್ಳೆ ಹುಡುಗ ಅವನು. ಅಷ್ಟೆಲ್ಲ ಮಾಡ್ತಾನೆ. ಇವ ಅಮ್ಮಂಗೆ ಹಂಗೆ ದುರಂಕಾರ ಶಾನೆ ಹೇಳಿ ಅಮ್ಮಂಗೆ ಇಳಿತದೆ. ಮಗಳು ಕೈ ಕೊಟ್ಲಲ್ಲ, ಇನ್ಮ್ಯಾಲ ದುರಂಕಾರ ಎಲ್ಲಿಂದ ಬಂತು? ಇಳಿಬೇಕಲ್ಲ, ಇಳಿತದೆ ತಗ. ನಮ್ಮ ಮನೆಗೆ ನಾನು ಹೆಂಗುಸ್ರು ಸಂದಾಕಿಲ್ಲ, ಹುಷಾರಿಲ್ಲ. ನನ್ನ ಕೈಲೂ ನೋಡ್ಕೊಳಕ್ ಆಗಕ್ಕಿಲ್ಲ ಹಸುಗಳನ್ನ. ಅದಕ್ಕೆ ನನಗೆ ನಿಮ್ಗೆ ಮಾರ್ಬಿಟ್ರದಾಗೆ ನಿಮ್ಮ ಮನೆಗೆ ಹಂಗೋ ಆಳು ಕಾಳು ಇಟ್ಕೊಂಡಿದ್ದೀರಾ. ನನ್ನ ಎಂಡ್ರು ಹುಷಾರಿಲ್ಲ, ನನ್ನ ಮಗ ಹೊಂಟ್ಬಿಟ್ಟ ಪ್ಯಾಟೆಗೆ. ಅದೇನೋ ಕಿತ್ತು ದೊಬ್ಬಾಕ್ಬಿಡ್ತೀನಿ ಅಂತ ಕಣ ಹೊಂಟ್ಬಿಟ್ಟ ಗೌಡ್ರೆ. ಅದು ಏನು ಕಿತ್ತು ತೊಳ್ಳಾಕ್ತಾನೋ ಏನು ಕತೆಯೋ ನಾಕಾಣಿ. ನಾನು ಹೇಳ್ದೆ, ಮಗ ಕಂಡು ಕೈ ಕೆಳಗಡೆ ಯಾಕ್ಲ ಕೆಲಸ ಮಾಡಿಗೆ ಬಾರ್ಲೈ ನಮ್ಮ ಹಳ್ಳಿನಾಗೆ ನೋಡ್ಕೊಳಲ್ಲ ಅಂದ್ರೆ ನಾನು ಹಳ್ಳಿಗೆ ಬರ್ಬೇಕೆ, ನಾನು ನೋಡ್ಕೋಬೇಕೆ. ನಾನಂತವೆಲ್ಲ ಇಲ್ಲ, ನಾನೆಲ್ಲ ಹಂಗೆಲ್ಲನೂ ಹಳ್ಳಿನಾಗ ಬಂದಿರಾಕಿಲ್ಲ ಅಂತ ಬೋದ. ನೋಡು ಹಸುಗಳೆಲ್ಲ ಬಡಕ್ಲಾ ಕುಂತವೆ. ಇನ್ನೇನು ಮಾಡನಿ? ನಮಗೂ ಕೆಲಸದಾಳುಗಳಿಗೆ ಅಡುಗೆ ಮಾಡಿಕಕ್ಕೆ ನಾನು ಎಂಟ್ರ ಕೈಲಿ ಆಗಲ್ಲ. ಈ ಕೆಲಸದಾಳುಗಳಿಗೆ ದಿನ ಹೋಟ್ಲಾಗಿಂದ ತಂದ್ಬಿಟ್ಟು ಕೊಡೋಕ್ಕಾಗಕ್ಕಿಲ್ಲ. ಕೆಲಸದಾಳುಗಳಿಗೆ ನಾನು ತಾನೇ ಏನು ಮಾಡೋಕ್ಕಾಯ್ತದೆ ಹೇಳು? ಅದಕ್ಕೆ ನನಗೆ ಹಸು ಪಸ ಎಲ್ಲ ಮಾರಾಕ್ಬಿಡನಿ. ಮೊದಲು ನಿನ್ನೆ ಕೇಳನಿ ಅಂತ ಬಂದೆ. ನೀನೇನಾರ ತಗೋತೀನಿ ಅಂದ್ರೆ ನಿಂಗೆ ಕೊಟ್ಬಿಡನಿ. ನೀನೇನಪ್ಪ ಹಾಳು ಕಾಳು, ನೀನೇನು ಮಗ ಮನೆಯಾಗವನೇ, ಸೊಸೆ ಮನೆಯಾಗವಳೆ, ಏನೋ ನೀನು ಭಾಳ ಅದೃಷ್ಟ ಮಾಡ್ಬಿಟ್ಟಿದ್ದೀಗ ಜೀವನದಾಗೆ. ನಾನೇ ನರ್ಕ. ಅಯ್ಯೋ, ನಂದು ಯಮ್ ನರ್ಕ ಬಿದ್ದೀನಿ. ನಾನೂ ಏನೇನು ಅಷ್ಟೊಂದು ಸುಲಭವಾಗಿ ನಂದು ಎಲ್ಲ ಬಂದಿಲ್ಲ. ನೀನು ನೋಡದೆ ಇರೋದು ಏನೈತಪ್ಪ? ನೀನೇನು ನೋಡಿಲ್ವೇ, ಕಂಡಿಲ್ವೇ ನನ್ನ ಜೀವನವ? ನಾನು ಎಲ್ಲೋ ಹೋಗಿ ಎಲ್ಲೋ ಇದ್ದು 6 ತಿಂಗಳು ವರ್ಷ ಅಲ್ದಾಡಿ ಮಾಡಿ, ಅಯ್ಯೋ ಏನೋ ನನ್ನ ಸೊಸೆಯಿಂದ ಒಂದು ತುತ್ತು ಊಟ ತಿನ್ಕೊಂಡು ನೆಮ್ಮದಿಗೆ ಇವನಿ ಅಷ್ಟೇ. ನೀನಿಯ ಹಣೆ ಬರಹ ಕಣ, ಹಣೆ ಬರಹ. ನನ್ನ ಹಣೆ ಬರೋದಾಗೆ ಸೊಸೆನೂ ಸರಿಯಾಗಿರೋಳು ಸಿಗ್ಲಿಲ್ಲ, ಮಗನೂ ಸರಿಯಾಗಿರೋನು ಹುಟ್ಲಿಲ್ಲ ಬಿಡಿ. ನಿಮ್ಮ ಮನೆಗೆ ತಾಗೆ ಹೆಂಗೋ ವಾಸಿ. ಆದರೆ ನಿಮ್ಮದು ಕಷ್ಟ ಇತ್ತು, ಆದ್ರೆ ಹೆಂಗೋ ಸರು ಮಾಡ್ಕೊಳ್ರಿ. ನೋಡ್ರಿ, ಹೊಸ ತಗತೀನಿ ಅಂತ ಹೇಳಿದ್ರೆ ತಗೊಂಡು ನೀವೇನೇನಿಯ ಸಾಕಳಿಯತ್ತಾಗೆ. ಆಯ್ತು ತಗೊಳಪ್ಪ, ಇನ್ನೇನು ತಗತೀನಿ. ಇನ್ನೇನು ಬೇಡ ಅನ್ನಕ್ಕಾಯ್ತದೆ. ಲಕ್ಷ್ಮಿ ಇದ್ದಂಗೆ ನನಗಂತೂ ಹಸುಗಳು ನಮ್ಮ ಆಳ್ನೆ ಇಕ್ಬಿಟ್ಟಿದ್ದೀನಿ. ಈ ಬ್ರಾಳುಗಳನ್ನ ನೋಡ್ಕೊಳಕ್ಕೆ ಹಸುಗಳನ್ನ ಅಂತೇಳಿ. ಮೊದಲು ನನ್ನ ಮಗ ನೋಡ್ಕೊತಾ ಇದ್ದ. ಈಗ ತೋಟ ಗಿಡ ನೋಡ್ಕೊಳಪ್ಪ ಅಂತ ಬಿಟ್ಬಿಟ್ಟು ಹಸುವಿಂದ ಎಲ್ಲನೂ ನಮ್ಮ ತಿಮ್ಮ ನೋಡ್ಕೊಳಕ್ಕೆ ಹೇಳ್ಬಿಟ್ಟಿದ್ದೀನಿ. ತಿಮ್ಮಂಗೆ ನೋಡ್ಕೊತಾನೆ. ಏನು ತೊಂದರೆ ಇಲ್ಲ. ನೋಡ್ಕೊತೀನಿ, ತಗತೀನಿ ಬಿಡಿ. ಎಲ್ಲ ಒಂದು ರೇಟ್ ಹರ್ಸ್ಕೊಳ್ಳೋಣ. ಇನ್ನೇನು ಹೊಸ ವರ್ಷ ಅಲ್ವಾ? ನಾವು ಎಲ್ಲ ಹೋಗಿ ಕುಂತ್ಕೊಂಡು ಬಾಡಿಗೆ ತಿನ್ಕೊಂಡು ಬಂದ್ಬಿಡ ನೀನು ನೆಟ್ಗೆ. ಇನ್ನೇನು ನಾಳೆಗೆಲ್ಲ ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳೋಣ ಎಷ್ಟು ಆಯ್ತದೆ ಏನು ಎತ್ತ ಅಂತೇಳಿ. ನಾಳೆನೇ ತಗೊಬಿಡ್ತೀನಿ. ನಾನು ಗೊತ್ತಿರ್ತೀನಿ ತಗತ್ತೀಯ ಅಂತ ಹೇಳ್ಬಿಟ್ಟು. ಅದಕ್ಕೆ ನೀವು ಫಸ್ಟ್ ನಿಂತಾಗೆ ಏನೇ ಬಂದಿದ್ದು ಕೇಳ್ಬಿಟ್ಟು ನಿಂತಾಗ ಆಮೇಕಿಂದ ಹೋಗನಿ ಅಂತ. ನೋಡಪ್ಪ, ಏನೋ ಒಂದು ರೇಟ್ ಮಾತಾಡು. ನಿನ್ನ ಮುದ್ದೆ ಇನ್ನೇನೈತೆ ಒಂದು ರೇಟ್ ಮಾತಾಡು. ಹಸುಗಳಂತೂ ಬಡಕ್ಲಾಗೋಯ್ತವೆ, ಮೂಳೆ ಕಾಣಿಸಂಗಾಗೋಯ್ತವೆ. ನನಗೆ ಕೊಳ್ಚುರು ಅಂತದೆ. ಮೇವು ಹಾಕಕ್ಕೆ ನಾನೇ ಹೋಗ್ಬೇಕು. ಹಾಲು ಕರಿಯರು ಯಾರು ಇರೋಕ್ಕಿಲ್ಲ. ಅಯ್ಯೋ ಬುಟ್ಟಾಕತ್ತರಿ. ಇನ್ನೇನು ನನ್ನ ಮಗಂಗೇನೇನಿಯ ಇದಿಲ್ಲ ಅಂದಮೇಲೆ ನನಗಿನ್ನೇನು ಬೇಕು? 3 ಹೊತ್ತು ಊಟದೋನು ಅಷ್ಟೇ ನಾನು. ನೋಡಿ ಯಾಕೋ ನಿಮ್ಮ ಎಂಡ್ರು ಬಂದರು. ಮಾತಾಡ್ಕೊಳ್ಳಿ. ಅಲ್ಲಿ ಬಂದ್ಬಿಡಿ, ಹೊಸ್ವತ್ ಕಟ್ಟೆ ತಾ ಕುಂತಿರ್ತೀನಿ. ಬೋರ್ರಿ, ಹಂಗೆ ನೀವು ಹೋಗೋಣ. ಸರಿ ಆಯ್ತು. ಏನೇ ಬಂದಿದ್ದು ನೋಡು. ಹೊಸ ವರ್ಷದ ದಿನ ನನ್ನ ಹತ್ರ ಕಿತ್ತಾಡಕ್ ಬರ್ಬೇಡ ಇನ್ನು. ಇವತ್ತು ಹೊಸ ವರ್ಷ, ಊರಾಗೆಲ್ಲಾನು ಹೊಸ ವರ್ಷ ಆಚರಿಸ್ಕೊತಾವ್ರಿ. ನಾನು ನಿನ್ ಜೊತೆ ಕಿತ್ತಾಡಕ್ ಇಷ್ಟ ಇಲ್ಲ. ದಯವಿಟ್ಟು ಹೊಂಟೋಗ್ಬಿಡು. ನನ್ನ ಮಾತ್ರ ಕಿತ್ತಾಡಕ್ ಬರ್ಬೇಡ ಅಷ್ಟೇ ನೀನಿಯ.
ನನಗೇನು ಹೊಸ ವರ್ಷದಾಗ ನನಗೇನು ತಿಕ್ಲಿಡ್ತೈತೆ ಕಿತ್ತಾಡಕ್ ನಿಂತಾಗೆ ಕುಂತ್ರು ನಿಂತು ಕಿತ್ತಾಡ್ಕೊಂಡು ಕುತ್ಕೊಳಕಾಯ್ತದ ನನಗೆ. ನಾನು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು ಕಿತ್ತಾಡ್ಕೊಳ್ಳೋ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ನನಗೇನು ಅದೇ ಕ್ಯಾಮೆಯ ಕಿತ್ತಾಡಕ್ ಬಂದ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಮಾತಿಗೆ ಮುಂಚೆ ನಾನು ನೋಡ್ದಾರಲ್ಲ ನಾನು ಜಗಳ ಗಂಟಿ ಕಿತ್ತೋದಳು ಹಂಗೆ ಹಿಂಗೆ ಅಂತ ಅನ್ಕೊಂಡು ಕುಂತ್ಕೊಬಿಟ್ರೆ ಏನು? ನನಗೂ ಮಾನವೀಯತೆ ಅನ್ನೋದೈತೆ. ಇವತ್ತು ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಹೊಸ ವರ್ಷ ಅಂತ ನಂಗೂ ಗೊತ್ತೇಳಿ ಅಂತಂದ್ರೆ ಕಿತ್ತಾಡಕ್ಕೆ ಯಾಕೆ ಬಂದೆ ನೋಡಿ. ನನ್ನ ಮಗಳು ಮನ್ಗೆ ಹೋಗಿದ್ದೆ. ನನ್ನ ಮಗಳು ಹಳೇ ಗುಡಿಸ್ಲನಾಗವಳೆ. ನನಗಂತೂ ಹೊಟ್ಟೆಲ್ಲ ಉರಿತು. ಅವ್ನು ನೋಡಿದ್ರೆ ದೊಡ್ಡ ಸ್ವಾಭಿಮಾನ ಅನ್ನಂಗೆ ಆ ಮನೆಗಿರು ಅಂದ್ರೂ ನಾನು ಬರಕಿಲ್ಲ ಅಂತ ಹೇಳ್ತಾನೆ. ನಾನು ತಾನೇ ಇನ್ನೇನು ಮಾಡಲಿ ಅವಳು ಬಾಬಾ ಅಂದ್ರೂ ಬರಕಿಲ್ಲ ಅಂತಾನೆ. ಅದಕ್ಕೆ ಯಾಕೋ ಮನ್ಸಿಗೆ ಶಾನೆ ಬೇಜಾರಾಗೋಗ್ಬಿಡ್ತು ನನ್ನ ಮಗಳು ಪರಿಸ್ಥಿತಿ ನೋಡ್ಬಿಟ್ಟು. ಹೆಂಗಿದ್ದೋಳು ದೊಡ್ಡ ಮನೆಯಾಗೆ ದೊಡ್ಡದಾಗಿ ಚೆನ್ನಾಗಿ ತಿನ್ಕೊಂಡು ಬೆಳೆದೋಳು. ಇವತ್ತು ಅಂಥ ಮನೆಯಾಗ ಏನೂ ಗೊತ್ತಿ ಇಲ್ದಿರಂಗೆ ಗೌಳೆ ಅಂತಂದರೆ ಶಾನೆ ಹೊಟ್ಟೆ ಉರಿತದೆ ನಂಗಂತೂ. ಅದಕ್ಕೆ ನಿಮ್ಮ ತಾಗೆ ಕೇಳ್ಕೊಂಡು ಮಾತಾಡ್ಕೊಂಡು ಹೋಗನಿ ಅಂತ ಬಂದೆ. ನೋಡ್ ಬಂಗಾರಮ್ಮ, ನಾನೇನು ನನ್ನ ಮಗಳನ್ನ ಹೋಗಮ್ಮ ಮನೆ ಬಿಟ್ಟು ಹೋಗಮ್ಮ ಅಂತ ನಾನು ಹೇಳಲಿಲ್ಲ. ನಾನು ನನ್ನ ಸೊಸೆ ಎಲ್ಲರೂ ಹೇಳಿದ್ವಿ ಇರವ ಅಂದ್ರೆ ಇಲ್ಲ ನಾವು ಬ್ಯಾರೆ ಇರ್ತೀವಿ ಅಂತಾನೆ ಅವರೇ ಹೇಳಿದ್ದು. ಅಷ್ಟ್ರಾಗೂ ನನ್ನ ಸೊಸೆ ಹೇಳವಳಿ ಬೋರಿ ನಾವು ಮನೆ ತಗೊಂಡಿದ್ದಲ್ಲ ಮನೆಗನ ನೀವು ಇರ್ರಿ ಅಂದ್ರೆ ಇಲ್ಲ ನಮ್ಮ ಮನೆಗೂ ಇರಕ್ಕಿಲ್ಲ, ನಾವು ನಮ್ಮ ಸ್ವಂತ ಬ್ಯಾರೆ ಇರಬೇಕು ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಕೊಂಡು ಹೋಗಿದ್ದು ಅವರೇ ನೆನೆಯ. ಈಗ ನಮ್ಮ ತಾಗ ಬಂದ್ಬಿಟ್ಟು ನೀನು ಕೇಳ್ಬಿಟ್ರೆ ನಾವೇ ದೊಡ್ಡ ತೆಪ್ಪು ಮಾಡಿದೀವಿ ಅಂತ ಹೇಳ್ಬಿಟ್ಟು ನಮಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಂಗೂ ಗೊತ್ತು ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾನು ಹೇಳ್ತಿರೋದು ಅದೇನು ಅಂದರೆ ಹೆಂಗಿದ್ರು ಈಗ ಎಲ್ಲ ಹೆಣ್ಮಕ್ಳಿಗೂ ಒಕ್ಕೈತಿ ತಾನೇ ಆಸ್ತಿನಾಗ ಎಲ್ಲನೂ ಹಂಗಂತ ನಾನು ಏನು ಅರ್ಧಕ್ಕರ್ಧ ಭಾಗ ಹಾಕು ಮಾಡು ಅಂತ ಕೇಳ್ತಿಲ್ಲ. ಒಂದು 5-6 ಎಕರೆ ನನ್ನ ಮಗಳ ಹೆಸ್ರಿಗೆ ಬರ್ಕೊಟ್ಬಿಟ್ಟು ಹಾಗೇನೇ ಒಂದು ಸೂಪರ್ ಆಗಿರೋ ಮನೆ, ಇವಾಗ ನೀವು ಇದ್ದೀರಲ್ಲ ಮನೆ ಅಂಥದ್ದೇನೆಯ ಸೂಪರ್ ಆಗಿರೋ ಒಂದು ಮನೆ ಕಟ್ಟಿಸ್ಕೊಟ್ಟು ಒಂದು 2-3 ವರ್ಷ ಕೊಟ್ಬಿಡಿ ನನ್ನ ಮಗಳು ಜೀವನಕ್ಕೆ ಅಂತ ಹೇಳ್ಬಿಟ್ಟು ಸಾಕು. ಅಷ್ಟಾಗೇನೆ ಅವಳು ಜೀವನ ಮಾಡ್ಕೊಂಡು ಇರ್ತಾಳೆ. ನಿಮ್ಮ ಸೊಸೆ ಮಿಟ್ಟುಗಾಡಿ ಏನು ಗೊತ್ತಿಲ್ದಿರ ಬಿತ್ರಿ ನನ್ನ ಮಗಂಗೆ ಕೊಟ್ಬಿಟ್ಟವಳಲ್ಲ ನನ್ನ ಮಗಳನ್ನ. ಯಾರು ನೋಡ್ಕೊತಾರೆ ನನ್ನ ಮಗಳ ಮುಂದಿನ ಜೀವನದ ಭವಿಷ್ಯ ಏನು ಹೇಳು? ಅವಳು ಬೇಕಂತಾನೆ ಗೌರಿ ಮದುವೆ ಮಾಡಿರೋದು. ನೋಡ್ ಬಂಗಾರಮ್ಮ, ನನ್ನ ಸೊಸೆ ಏನ್ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾಳೆ. ಏನ್ ಅವನ ಹತ್ರ ಕಾಸಿಲ್ಲ ಅಂದ್ರೂ ಹುಡ್ಗ ಮಾತ್ರ ಅಪ್ರಂಜಿ ಚಿನ್ನ. ಹುಡ್ಗನ ನಾನು ಸುಮಾರು ದಿನದಿಂದ ನೋಡ್ಬಿಟ್ಟಿದ್ದೀನಿ. ಅಂತ ಇನ್ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು. ಈಗ ಬಿಟ್ಟು ಸಿಕ್ಕರೆ ಸಾಕು ದುಡ್ಡು ಮಜಾ ಮಾಡೋಣ ಅನ್ನೋ ಕಾಲದಾಗೆ ಏನೂ ಬೇಡಪ್ಪ ನನಗೆ ನೆಮ್ಮದಿಯಾಗಿರೋಣ, ನನ್ನ ಪಡು ನಾನು ದುಡ್ಕೊಂಡು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಅನ್ಕೊತಾವನೆ ಅಂದ್ರೆ ಅಂತ ಒಳ್ಳೆ ಹುಡುಗ ಎಲ್ಲನ ಸಿಗ್ತಾನೆ ಹೇಳು? ಮಾತಿಗೆ ಮುಂಚೆ ಸೊಸೆ ಪರ ಮಾತಾಡ್ಬೇಡ ನೀನು. ಸೊಸೆ ಪರ ನನಗೆ ಸೊಸೆ ಪರ ಎಲ್ಲ ಮಾತಾಡೋಣ ನನಗೆ ಇಷ್ಟ ಆಗಕ್ಕಿಲ್ಲ. ಯಾವಾಗೂ ಸೊಸೆ ಪರನೇ ಮಾತಾಡ್ತಿದ್ದ ನೀನು. ಅವಳೇ ಮಾಡಿರೋದು ಎಲ್ಲನೂ. ನಾನು ಹೆಂಗೋ ಸಾವುಕಾರನಿಗೆ ಕೊಟ್ಬಿಟ್ಟು ಮದುವೆ ಮಾಡ್ತಾ ಇದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟು ನನ್ನ ಮಗಳು ತಲೆ ಕೆಡಿಸ್ಬಿಟ್ಟು ಆ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡೋಳೆ ನೋಡು. ಈಗ ನನ್ನ ಮಗಳು ಇಷ್ಟಪಟ್ಟವಳೆ ಬಿಕಾರಿನೇನಿಯ. ನಾನು ತಾನು ಏನು ಮಾಡೋಕ್ಕಾಯ್ತದೆ? ಹಂಗಂತ ನನ್ನ ಮಗಳು ಅಲ್ಲಿ ಆಯ್ಕೊಂಡು ತಿನ್ನೋದು ನನ್ನ ಕೈಲಿ ನೋಡೋಕ್ಕಾಗಿಲ್ಲ. ಆಯ್ಕೊಂಡು ತಿನ್ನೋದು ನೋಡ್ಲೆ ನಾನು ಹೋಗಿ ನನ್ನ ಮಗಳಿಗೆ ಜಮೀನು ಒಂದು ಮನೆ ಕಟ್ಟಿಸ್ಕೊಡಿ ಸಾಕು. ಇಷ್ಟು ದಿನ ನಿಮ್ಮ ಮನೆ ನಾನು ಕಷ್ಟಪಟ್ಟು ದುಡಿದು ಮಾಡಿರೋದಕ್ಕೆ ಒಂದು ಚೂರು ಏನಾದ್ರೂ ಇರಬೇಕಲ್ವೇ? ಯಾಕೆ ನಿಂಗೆ ಇಷ್ಟ ಗೊತ್ತಿಲ್ವೇ? ಎಲ್ಲ ನಮ್ಮ ಮೊಮ್ಮಗ ವಿಹಾನ್ ಹೆಸರಿನಾಗ ಐತೆ ಆಸ್ತಿ ಅಂತ ಹೇಳ್ಬಿಟ್ಟು. ಅಯ್ಯೋ ಮಿಟ್ಟುಗ್ಲಾಡಿ ಮೊದ್ಲೇನೆ ಎಲ್ಲ ಮಗನ ಹೆಸರು ಬರ್ಸ್ಕೊಬಿಟ್ಟು ನನ್ನ ಮಗಳನ್ನ ಬೀದಿಗೆ ತಳ್ಬಿಟ್ಲ ಏನು? ಯವ್ವ ಎಂತ ಪರಿಸ್ಥಿತಿಗೆ ತಂದ್ಬಿಟ್ಲು ನಮ್ಮನ್ನಂತೂ. ನನ್ನ ಮಗಳು ಜೀವನ ಪೂರ್ತಿ ಕೂಲಿ ಮಾಡ್ಕೊಂಡು ತಿನ್ನೋ ಪರಿಸ್ಥಿತಿಗೆ ತಂದ್ಬಿಟ್ಲೆ ಅವಳು. ಆ ಮೊಮ್ಮಗನ ಹೆಸರಿಗೆಲ್ಲ ಮಾಡಿಸ್ಬಿಟ್ಟು ಇವಾಗ ಕುಂತ್ಕೊಬಿಟ್ಟು ಏನು ಗೊತ್ತಿಲ್ಲ ನಂಗೆ ನಿಂತಿದ್ದೀರಲ್ಲ. ಯಾಕೆ ನನ್ನ ಮಗಳು ಗೆಪ್ತಿ ಆಗ್ಲಿಲ್ವೇ ನಿಮ್ಗೆ ಮಾಡ್ಸೋವಾಗ? ನನ್ನ ಮಗಳ ಮೇಲೆ ನಿಮ್ಗೆ ಏನು ಪಿರುತಿ ಇರ್ಲಿಲ್ವೇ ನಿಮ್ಗೆ? ಅಯ್ಯಯ್ಯಯ್ಯಯ್ಯ, ಅದು ಯಾಕಂಗೆ ಕಿರ್ಚಾಡಿಗೆ ನೀನು? ಅಯ್ಯಯ್ಯ ಸಮಾಧಾನ ಮಾಡ್ಕ. ಈಗೇನು ಒಂದು 4-5 ಎಕರೆ ಜಮೀನ್ ತಾನೆ. ನನ್ನ ಸೊಸೆ ಹತ್ರ ಎಲ್ಲ ಕೇಳಿ ಮಾತಾಡಿ ಹೆಂಗೋನು ಇದ್ಬೇಡನ ಬಿಡು. ನನ್ನ ಸೊಸೆ ತಂಗೆ ಮಾತಾಡ್ತೀನಿ. ವಿಹಾನ್ ಹೆಸರುನಾಗಲ್ವ ಇರೋದು, ಇನ್ನೂ ಚಿಕ್ಕೋನು. ಆದ್ರೆ ಒಂದು 5 ಎಕರೆ ತೆಗೆದು ಕೊಟ್ರೆ ಏನು ನಮ್ದೇನು ಗೊಂಟು ಹೋಗಕ್ಕಿಲ್ಲ. ಅಪ್ಪ ಮಗ್ನೆ ಅಪ್ಪ, ವಿಹಾನ್ ಬಂದು ನೀನು ಹುಡುಕ್ತಾ ಇದ್ದ ಕೇಕ್ ಕಟ್ ಮಾಡ್ಬೇಕಂತೆ. ದಿನ ಜೊತೆಗೆ ಹೋಗ್ಬಿಟ್ಟು ವಿಹಾನ್ ಜೊತೆ ಕೇಕ್ ಕಟ್ ಮಾಡ್ಬೇಕಂತೆ. ಅದಕ್ಕೆ ಕರಿತಾವನೆ ತಾತ ಅಂತ. ಅದಕ್ಕೆ ಕರ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಬನ್ನಿ ಕೇಕ್ ಕಟ್ ಮಾಡಿವ್ರಂತೆ. ಮಳ್ಳಿ ನನ್ನ ಮಗ ಇವನಂತೂ ಮಾಡೋದೆಲ್ಲ ಮಾಡ್ಬಿಟ್ಟು ಮಗನ ಹೆಸರಿಗೆಲ್ಲ ಬರ್ಸ್ಕೊಂಡ್ಬಿಟ್ಟು ಏನ್ ಇವಾಗೆ ಹೆಂಗೆ ನಾಟಕ ಆಡ್ಬಿಡ್ತಾನೆ ನೋಡು. ನನಗೆ ಗೊತ್ತಿರೋ ಕ್ವಾಪಕ್ಕೆ ಲೇ ಬಂಗಾರಿಗೆ ನೀನ್ ಮಾತಾಡೋದು ನಿಲ್ಸು. ಅವನೇನು ಬರ್ಸ್ಕೊಂಡಿಲ್ಲ, ನಾನೇ ನನ್ನ ಮೊಮ್ಮಗನ ಹೆಸರಿಗಿರ್ಲಿ ಅಂತ ಎಲ್ಲ ಬರ್ದು ಬಿಟ್ಟಿರೋದು. ಮಾಡ್ತೀಗಲ್ಲ ಮಾತಿ ಮುಂಚೆ ಕೈ ಅಂತಿಲ್ಲ. ಅದಕ್ಕೆ ನನಗೆ ಆಸ್ತಿ ಎಲ್ಲ ನನ್ನ ಮೊಮ್ಮಗನ ಹೆಸರು ಬರ್ದಿರೋದು. ನೀವೆಲ್ಲ ಕಿತ್ತಾಡ್ಕೊಂಡು ಸಾಯ್ತಿದ್ರಲ್ಲ, ನೀನು ನಿನ್ನ ಮಗ ಯಾರು ಸೋರಿರ್ಲಿಲ್ವಲ್ಲ. ನನ್ನ ಸೊಸೆಗೆಲ್ಲ ಅನ್ಯಾಯ ಆಗೋಗ್ಬಿಟ್ರೆ, ನನ್ನ ಸೊಸೆ ಬೀದಿಗೆ ಬಂದ್ಬಿಟ್ರೆ ಬೇಡ ಅಂತ ಹೇಳ್ಬಿಟ್ಟು ನಾನೇ ಬೇಕು ಅಂತ ನನ್ನ ಮೊಮ್ಮಗನ ಹೆಸರಿಗೆ ಆಸ್ತಿ ಪೂರ ಬರ್ದಿರೋದು ನೋಡು. ನಾನು ಇವಾಗ ಹೇಳ್ದೆ ತಾನೆ, ನಿನ್ಗೇನು ನಿನ್ನ ಮಗಳ ಹೆಸರಿಗೆ ಒಂದು 5 ಎಕರೆ ಜಮೀನ್ ತಾನೆ, ನಾನು ಬರ್ಸ್ಕೊಡ್ತೀನಿ ಬಿಡು. ಅಯ್ಯೋ ಅಪ್ಪ, 5 ಎಕರೆ ಜಮೀನು ಯಾಕೆ? ನನಗೂ ನನ್ನ ತಂಗಿಗೂ ಇಬ್ರಿಗೂ ಅರ್ಧನೇ ಮಾಡ್ಬಿಡಿ. ನಾನೇನಾದ್ರಾಗೆ ನಾನು ಬೇಜಾರು ಮಾಡ್ಕೊಳಕ್ಕಿಲ್ಲ. ಅವಳಿಗೆ 1 ಎಕರೆ ಶಾನೆ ಹೋದ್ರು ನನಗೆ ಯಾವ ಬೇಜಾರು ಇಲ್ಲ. ಅವಳು ನನ್ನ ತಂಗಿನೇನಿಯ. ನನ್ನ ತಂಗಿ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ ಏನೇನಿಯ. ಅದಕ್ಕೆ ಆ ಕಿತ್ತೋಗಿರೋ ನನ್ನ ಮಗ ಬೇವರ್ಸಿ ನನ್ನ ಮಗಂಗೆ ಮದುವೆ ಮಾಡ್ಕೊಟ್ರ ನನ್ನ ಮಗಳನ್ನ ಅಲ್ವೇ? ಏನು ಗೊತ್ತಿಲ್ದಿರ ಭಿಕ್ಷುಕಂಗೆ ನಿಮ್ಗೆಲ್ಲ ನನ್ನ ಮಗಳ ಮೇಲೆ ಪಿರುತಿದ್ರೆ ಒಳ್ಳೆ ಸಾವುಕಾರ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತಾ ಇದ್ರಿ. ಹಿಂಗೆ ಯಾವನೋ ಬಿಕಾರಿ ಕೊಟ್ಬಿಟ್ಟು ಮದುವೆ ಮಾಡ್ತಿರ್ಲಿಲ್ಲ ನೋಡು. ನೀನೇನು ನಾಟ್ಕಾಡಕ್ಕೆ ಬರಬೇಡ. ನೋಡ್ರಿ ನಿಮ್ಮ ಮಗನೇನಿಯ ಹೇಳ್ತಾವನೆ ಎಲ್ಲನೂ.
ಅರ್ಧರ್ಧ ಆಸ್ತಿ ನೀ ಮಾಡಿ ಅಂತ. ಆಯ್ತು, ನಿಮ್ಮ ಮಗನೇ ಹೇಳ್ಬೇಕಾದ್ರೆ ಏನು ಬೇಡ ಅಂತ ಅನ್ನಕಾಯ್ತದೆ. ಆಯ್ತು, ನನ್ನ ಮಗಳಿಗೆ ಅರ್ಧ ಆಸ್ತಿ, ಹಂಗೇನೇ ನಿಮ್ಮ ಮಗಂಗೆ ಅರ್ಧ ಆಸ್ತಿ ಮಾಡ್ಬಿಡಿ, ನಾನು ಇನ್ನೇನು ಕೇಳಕ್ಕಿಲ್ಲ. ನನ್ನ ಮಗಳು ಕರ್ಕೊಬಿಟ್ಟು ಬರ್ತೀನಿ. ಹೆಂಗೋ ಆಸ್ತಿ ಸಿಕ್ಕಿದ್ರೆ ಅವನು ಅಳಿಯನ ಜೊತೆನೇ ನಾನು ಅಲ್ಲೇ ಇದ್ಬಿಡ್ತೀನಿ. ನಿಮ್ಮ ಪಡುಗೆ ನೀವಿರ್ರಿ, ನಮ್ಮ ಪಡುಗೆ ನಾವಿರ್ತೀವಿ. ಇನ್ನು ಯಾಕೆ ಕಿರಿಕ್ಕೂ ಇರೋದಿಲ್ಲ ಅಷ್ಟೇ ನೀನಿಯ. ಅಮ್ಮ, ನಾನು ಅವತ್ತೇ ನೀನು ಅನ್ಕೊಂಡಿದ್ದೆ ಆಸ್ತಿ ಏನು ನನಗೆ ಬೇಕಾಗಿಲ್ಲ, ಅರ್ಧರ್ಧ ಕೊಟ್ಬಿಟ್ಟು ತಗೊಬಿಡೋಣ ಅಂತ ಅನ್ಕೊಂಡಿದ್ದೆ. ನನ್ನ ಹೆಂಡತಿ ಹತ್ರನೂ ಮಾತಾಡಿನಿ, ಎಲ್ಲ ಸರೋಯ್ತದೆ ಬಿಡಿ, ಅವಳನ್ನು ಕರ್ಕೊಬಿಟ್ಟು ಬನ್ನಿ. ಅದು ಯಾವ ಆಸ್ತಿ ಬೇಕೋ ಅವ್ಳು ತಗೊಂಡ್ಬಿಟ್ಟಿದ್ದೆ ನೀನು ನಾನು ತಗೋತೀನಿ. ಇದೇ ಮಾತ್ ಮೇಲೆ ನಿಂತ್ಕ. ಆಮೇಲೆ ಹೆಂಡತಿ ಹೇಳಿದ್ಲು, ಅವಳು ಹೇಳಿದ್ಲು, ಇವಳು ಹೇಳಿದ್ಲು ಅಂತ ಹೇಳ್ಬಿಟ್ಟು ಮನ್ಸೇನಾರ ಬದಲಾಯಿಸ್ಕೊಂಡು ನಾನಂತೂ ದೇವ್ರನ್ನೇ ಸುಮ್ಮನಿರಕ್ಕಿಲ್ಲ. ಅಯ್ಯೋ ನನ್ನ ಹೆಂಡತಿ ಬ್ಯಾಡ ಅಂದ್ಲು, ನನ್ನ ಹೆಂಡತಿ ಹಂಗಂದ್ಲು, ನನ್ನ ಹೆಂಡತಿ ಹಿಂಗಂದ್ಲು, ಇವೆಲ್ಲ ಇಕ್ಕಬಾರ್ದು. ಈಗಲೇ ಹೇಳ್ಬಿಟ್ಟಿದ್ದೀನಿ. ಅಯ್ಯೋ ಅಮ್ಮ, ನನ್ನ ಹೆಂಡತಿ ಅಂತವಳಲ್ಲ. ಅವಳು ಯಾವತ್ತೂ ಅವಳು ಆಸ್ತಿ ವಿಚಾರಗಳು ಯಾವತ್ತೂ ತಲೆ ಕೆಡಿಸ್ಕೊಳ್ಳೋಳಲ್ಲ. ನೋಡಿ, ನೀವು ಹಿಂಗೆ ಹೇಳ್ತಿದ್ದೀರಾ ಅಂತಂದಮೇಲೆ ನಿಮ್ಗೆ ಏನು ಅರ್ಧ ಆಸ್ತಿ ತಾನೆ, ನಾನು ಬರ್ಸ್ಬಿಟ್ಬಿಡ್ತೀನಿ. ಅಪ್ಪ, ನನಗೆ ಯಾವ ಆಸ್ತಿನೂ ಇಲ್ಲ, ಆಸ್ತಿ ಅರ್ಧರ್ಧ ಭಾಗ ಮಾಡ್ಬಿಡಪ್ಪ. ಸರಿ ಕಣಪ್ಪ, ಆಯ್ತು. ಆಸ್ತಿ ಅರ್ಧ ತಾನೆ, ಅರ್ಧ ಮಾಡ್ಕೊಡ್ತೀನಿ ಬಿಡು. ಅವಳಿಗಿನ್ನೂ ಚೆನ್ನಾಗಿರಲಿ, ಅವಳು ನನ್ನ ಮಗಳೇನಿಯ, ನೀವು ನನ್ನ ಮಗನೇನಿಯ, ನನಗೇನಿಬ್ರು ಒಂದೇನಿಯ, ಬೇರೆ ಬೇರೆ ಅಂತ ಏನೂ ಇಲ್ಲ. ಬುದ್ಧಿ ಕಲೀಲಿ ಬುದ್ಧಿ ಕಲೀಲಿ ಬುದ್ಧಿ ಕಲೀಲಿ ಅಂತ ಸುಮ್ಮನಿದ್ದೆ. ಈಗ ನನ್ನ ಮಗಳಿಗೂ ನನಗೆ ಒಳ್ಳೆ ಬುದ್ಧಿನೇನಿಯ ಬಂದೈತೆ. ಸರಿ ಆಯ್ತು, ಇಬ್ರು ಕೂರಿಸ್ಬಿಟ್ಟು ಆಸ್ತಿಗೆ ಭಾಗ ಹಾಕ್ತೀನಿ ಬಿಡು, ಏನು ತಲೆನೋವಿಲ್ಲ ನನಗೂ. ಇಬ್ರು ಸಂದಾಕಿದ್ರೆ ನಂಗೆ ಅಷ್ಟೇ ಏನಿಯ ಸಾಕು. ಈಗ ಸಮಾಧಾನ ಆಯ್ತಾ? ಈಗ ನಾ ಅರ್ಥ ಮಾಡ್ಕೊತೀಯಾ? ನಾವೇನು ಯಾರಿಗೂ ಮೋಸ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಈಗಲಾದ್ರೂ ಅರ್ಥ ಮಾಡ್ಕ. ಮೋಸ ಗೀಸ ಅನ್ನೋದು ಏನೂ ಇಲ್ಲ, ನಾವು ಮೋಸ ಮಾಡೋದೂ ಇಲ್ಲ. ಸರಿನೇ? ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಏನಿಯ ಸಾಕು. ನಿಂಗೂ ಒಳ್ಳೇದು, ನಮಗೂ ಒಳ್ಳೇದು. ಯಪ್ಪ, ಹೊಸ ವರ್ಷದ ದಿನ ಸುಮ್ಕೇನಿಯ ಕಯ್ಯ ಅಂತ ಕೇಳಿಸ್ಕೋಬೇಕಾಯ್ತು. ನಿನ್ನ ಮಗಳನ್ನ ಕರ್ಕೊಂಡಾಳೆ. ಇವತ್ತು ಹೊಸ ವರ್ಷ ಬೇಡ, ಎಲ್ಲನೂ ಇವತ್ತು ಮಜಾ ಮಾಡ್ತಿರ್ತಾರೆ. ನಾಳೆ ನಿನ್ನ ಮಗಳನ್ನ ಕರ್ಕೊಬಿಟ್ಟು ಮಂತಾಕ್ ಬಾ. ಎಲ್ಲ ಭಾಗನೂ ಮಾಡ್ಬಿಡ್ತೀನಿ. ಸರಿ ಸರಿ ಆಯ್ತು. ಪ್ರಿಯಪ್ಪ, ನನ್ನ ಮೊಮ್ಮಗ ಬೇರೆ ಕಾಯ್ತಿರ್ತಾನೆ ಅಂತ ಹೇಳ್ದಲ್ಲ, ಕೇಕ್ ಕಟ್ ಮಾಡ್ಕೋಬೇಕು ಅಂತ. ಪಾಪ ಈ ಸ್ಕೂಲ್ಗೆ ಹೋಗಿದ್ದಾನೆ, ಇವತ್ತು ಸ್ಕೂಲ್ ಇತ್ತಲ್ಲ. ನೋಡಿ, ನನ್ನ ಮೊಮ್ಮಗಂಗೆ ಒಂದು ಗೊಂಬೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಹಂಗೆ ನೀವು ಒಂದು ಗೊಂಬೆಯ ಗಿಫ್ಟ್ ತಗೋಬೇಕು. ಗಿಫ್ಟ್ ತಗೋಬಿಟ್ಟು ಹಂಗೆ ನೀವು ಹೊರಡಬೇಕು. ನಡಿ ನಡಿ, ಹೋಗ ನಡಿ. ಬನ್ನಿ ಅಪ್ಪ. ಅಮ್ಮ, ನೀವು ಬನ್ನಿ ಹೊಸ ಸೆಲೆಬ್ರೇಷನ್ಗೆ. ಏನು ಬೇಡ, ನನ್ನ ಮಗಳು ಕರೆದವಳೆ, ಅಲ್ಲಿಗೆ ಹೋಯ್ತೀನಿ. ಸರಿ ಆಯ್ತು. ಅಪ್ಪ, ಕೊನೆಗೂ ಅರ್ಧ ಆಸ್ತಿನೇ ನನ್ನ ಮಗಳಿಗೆ ಸಿಗ್ತದೆ, ಅರ್ಧ ಆಸ್ತಿನೇ ಕೊಡ್ತೀನಿ ಅಂತ ಒಪ್ಕೊಂಡಲ್ಲ, ಅಷ್ಟೇ ಸಾಕು ಬಿಡು. ಇನ್ನು ಇದಕ್ಕಿನ್ನೂ ಇನ್ನೇನು ಬೇಕು ನನಗೆ, ಅರ್ಧ ಆಸ್ತಿ ಸಿಗ್ತದಲ್ಲ.